उमज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमामि विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। ಈ ಅಧ್ಯಾಯದ ಕೊನೆಗೆ ಬಂದಿದ್ದೇವೆ. ಕರ್ದಮ ಮುನಿ ಮತ್ತು ಸ್ವಯಂಭುವ ಮನುವಿನ ನಡುವೆ ಆದಂತಹ ಸಂವಾದ. ಕರ್ದಮ ಮುನಿಗಳು ಸ್ವಯಂಭುವ ಮನುವನ್ನು ಉದ್ದೇಶಿಸಿ ಹಲವು ಪ್ರಶಂಸೆಯನ್ನು ಮಾಡ್ತಾರೆ. ಅದರಲ್ಲಿ ಈ ಒಂದು ಶ್ಲೋಕವನ್ನು ನೋಡ್ತಿದ್ದೇವೆ. ಯಹ ಅರ್ಕ ಇಂದು ಅಗ್ನಿ ಇಂದ್ರ ವಾಯುನಾಂ ಯಮ ಧರ್ಮ ಪ್ರಚೇತಸಾಂ ರೂಪಾಣಿ ಸ್ಥಾನೆ ಆಧತ್ಸೆ. ಇಲ್ಲಿ ಕರ್ದಮ ಮುನಿಗಳು ಒಬ್ಬ ಬ್ರಾಹ್ಮಣರು, ಸ್ವಯಂಭುವ ಮನು ಒಬ್ಬ ಕ್ಷತ್ರಿಯ. ಆ ಸ್ಥಾನಕ್ಕೆ ಉಚಿತವಾಗಿ ಯಾವಾಗಲೂ ಒಬ್ಬ ಕ್ಷತ್ರಿಯ ಬ್ರಾಹ್ಮಣನಿಗೆ ತನ್ನ ಗೌರವವನ್ನು ಸ್ತುತಿಯನ್ನು ಮಾಡಬೇಕು. ಆದರೆ ಇಲ್ಲಿ ಕರ್ದಮ ಮುನಿ ಬ್ರಾಹ್ಮಣನಾಗಿದ್ದರೂ ಕೂಡ ಒಬ್ಬ ಕ್ಷತ್ರಿಯನಿಗೆ ಸ್ವಯಂಭುವ ಮನುವಿಗೆ ಈ ರೀತಿಯಾಗಿ ಸ್ತುತಿಯನ್ನು ಮಾಡ್ತಿದ್ದಾನೆ. ಯಾತಕ್ಕೆ? ಇದನ್ನು ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾರೆ. ಹೇಗೆ ಒಬ್ಬ ರಾಜ ಭಗವಂತನ ಪ್ರತಿನಿಧಿ, ಅದರಲ್ಲೂ ಸ್ವಯಂಭುವಮನು ಒಬ್ಬ ಸಾಮಾನ್ಯವಾದ ರಾಜನಲ್ಲ. ಆತ ಸಂಪೂರ್ಣವಾಗಿ ಭಗವಂತನ ಆದೇಶದ ಅನುಸಾರ, ಭಗವಂತನ ಇಚ್ಛಾ ಅನುಸಾರ ಇಡೀ ಭೂಮಂಡಲವನ್ನು ಆಳ್ತಿದ್ದ. ಇವೆಲ್ಲವೂ ಕೂಡ ಕರ್ದಮ ಮುನಿಗೆ ಗೊತ್ತಿರುತ್ತೆ. ಹಾಗಾಗಿ ಈತ ಭಗವಾನ್ ವಿಷ್ಣುವಿನ ಪ್ರತಿನಿಧಿಯಾಗಿದ್ದಾನೆ. ಹೀಗೆ ಕರ್ದಮ ಮುನಿಗಳು ಸ್ವಯಂಭುವ ಮನುವನ್ನು ಸ್ತುತಿ ಮಾಡ್ತಿದ್ದಾರೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು, ನರಾಣಾಂ ನರಾಧಿಪಂ, ಎಲ್ಲ ನರರಲ್ಲಿ ಮನುಷ್ಯರಲ್ಲಿ ನಾನು ನರಾಧಿಪ, ಅಂದರೆ ಮೊನಾರ್ಕ್ ಅಥವಾ ಕಿಂಗ್. ಹಲವಾರು ವಿಭೂತಿಗಳು ಯಾವುದರ ಮೂಲಕ ಈ ಭೌತಿಕ ಜಗತ್ತಿನಲ್ಲಿ ನಾವು ಭಗವಂತನ ಸ್ಮರಣೆಯನ್ನು ಮಾಡ್ಬೋದು, ನೆನಪು ಮಾಡಿಕೊಳ್ಬೋದು. ಇದು ಅರ್ಜುನನ ಪ್ರಶ್ನೆ ಆಗಿರುತ್ತೆ. ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವನ್ಮಯ. ಭಗವಂತ ಯಾವ ಯಾವ ರೂಪದಲ್ಲಿ, ಯಾವ ಭಾವಗಳಲ್ಲಿ ಈ ಭೌತಿಕ ಜಗತ್ತಿನಲ್ಲಿ ಇದ್ದುಕೊಂಡೂ ಕೂಡ ನಿನ್ನನ್ನು ನಾವು ಸ್ಮರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು 10ನೇ ಅಧ್ಯಾಯದಲ್ಲಿ ಅದರ ಪ್ರಾರಂಭದಲ್ಲಿ ಅರ್ಜುನ ಮಾಡುವಂತಹ ಪ್ರಶ್ನೆ. ಇದಕ್ಕೆ ಉತ್ತರವಾಗಿ ಕೃಷ್ಣ ತನ್ನ ಹಲವಾರು ಅದಕ್ಕೆ ವಿಭೂತಿ ಯೋಗ ಅಂತ ಹೆಸರು, 10ನೇ ಅಧ್ಯಾಯ. ಈ ಜಗತ್ತಿನಲ್ಲಿ ಎಲ್ಲ ವೃಕ್ಷಗಳಲ್ಲಿ ನಾನು ಅಶ್ವತ್ಥ, ಎಲ್ಲ ದೊಡ್ಡ ಈ ಜಗತ್ತಿನಲ್ಲಿ ಏನು ಸುಂದರವಾಗಿರುವಂತಹದ್ದು, ಶಕ್ತಿಶಾಲಿಯಾಗಿರುವಂತಹದ್ದು, ಬುದ್ಧಿವಂತಿಕೆ ಇರುವಂತಹದ್ದು, ಎಲ್ಲದರಲ್ಲೂ ಕೂಡ ಉತ್ಕೃಷ್ಟವಾದದ್ದು ಭಗವಂತನನ್ನು ಪ್ರತಿನಿಧಿಸುತ್ತೆ. ಹೀಗೆ ಎಲ್ಲ ಸಾಮಾನ್ಯ ಮನುಷ್ಯರಲ್ಲಿ ಒಬ್ಬ ರಾಜ ಅಥವಾ ಒಬ್ಬ ದೊರೆ, ಕಿಂಗ್, ಆತ
ಭಗವಂತನನ್ನು ಪ್ರತಿನಿಧಿಸ್ತಾನೆ. ಇಲ್ಲಿ ಅವನ ಜವಾಬ್ದಾರಿ ಎಷ್ಟಿರುತ್ತೆ. ಯಾಕೆಂದರೆ ಯದ್ಯದ್ ಆಚರತಿ ಶ್ರೇಷ್ಠ ತತ್ತದ್ ಏವ ಇತರೋ ಜನಾ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದ್ ಅನುವರ್ತತೆ. ಒಬ್ಬ ರಾಜನು, ಒಬ್ಬ ಲೀಡರ್, ರಾಜನಷ್ಟೇ ಅಲ್ಲ, ಒಂದು ಸಂಸಾರದಲ್ಲಿ ಅಲ್ಲಿರುವಂತಹ ಒಬ್ಬ ಲೀಡರ್ ಇರ್ಬೋದು, ಒಂದು ಶಾಲೆಯಲ್ಲೋ, ಒಂದು ಕುಟುಂಬದಲ್ಲಿ, ಒಂದು ಕಮ್ಯುನಿಟಿನಲ್ಲಿ ಯಾರು ಸ ಯತ್ ಪ್ರಮಾಣಂ ಕುರುತೆ, ಅವರು ಮಾಡುವಂತಹ ಒಂದು ಚಟುವಟಿಕೆಗಳು, ಅದರ ಒಂದು ಸ್ಟ್ಯಾಂಡರ್ಡ್, ಒಂದು ಮಾನದಂಡ ಇರಬಹುದು, ಲೋಕಃ ತದ್ ಅನುವರ್ತತೆ, ಎಲ್ಲರೂ ಕೂಡ ಅದನ್ನು ಫಾಲೋ ಮಾಡ್ತಾರೆ. ಹೀಗಾಗಿ ಅವರ ಜವಾಬ್ದಾರಿ ಬಹಳ ಹೆಚ್ಚಿನದು. ಹೀಗೆ ಅವರು ಭಗವಂತನನ್ನು ಪ್ರತಿನಿಧಿಸ್ತಾರೆ. ಭಗವಂತನಿಗೆ ಸಲ್ಲಿಸಬೇಕಾದಂತಹ ಗೌರವ ಆದರಗಳನ್ನು ನಾವು ಅವರಿಗೂ ಕೂಡ ಸಲ್ಲಿಸಬೇಕು. ಇದು ಕರ್ದಮ ಮುನಿಗಳ ಈ ಒಂದು ನಡವಳಿಕೆ, ಬಿಹೇವಿಯರ್, ಇದರಿಂದ ನಾವು ಪಾಠವನ್ನು ಕಲಿಬೇಕು. ಮುಂದೆ ಕರ್ದಮ ಮುನಿಗಳು ಹೇಳೋದು ಸ್ವಯಂಭುವ ಮನುವನ್ನು ಉದ್ದೇಶಿಸಿ. ಸ್ವಯಂಭುವ ಮನು ಒಂದು ದೊಡ್ಡದಾದಂತಹ ರಥದಲ್ಲಿ ಕುದುರೆಗಳು, ಶಕ್ತಿಶಾಲಿಯಾದಂತಹ ಕುದುರೆಗಳನ್ನು ಅದಕ್ಕೆ ಕಟ್ಟಿ ಆ ರಥದಲ್ಲಿ ಕುಳಿತುಕೊಂಡು ಬಂದಿದ್ದಾನೆ. ಈಗ ಕರ್ದಮ ಮುನಿಗಳು ಹೇಳ್ತಿದ್ದಾರೆ, ನೀನು ಈ ರೀತಿಯಾಗಿ ರಥದಲ್ಲಿ ಕುಳಿತು ರಭಸದಿಂದ ನಿನ್ನ ಇಡೀ ಸೈನ್ಯದೊಂದಿಗೆ ಈ ಭೂಮಂಡಲವನ್ನು ಪರ್ಯಟನೆ ಮಾಡದೇ ಇದ್ದರೆ ಏನಾಗತ್ತೆ? ಯಾವುದರ ನೋಟ ಮಾತ್ರವೇ ಪಾತಕಿಗಳನ್ನು ಭಯಗೊಳಿಸುವುದೋ? ಯಾಕೆಂದರೆ ಈ ಭೌತಿಕ ಜಗತ್ತಿನಲ್ಲಿ ಪಾತಕಿಗಳು ಅಥವಾ ದಸ್ಯು ಅಂದರೆ ಕಳ್ಳರು, ಠಕ್ಕರು ಇದ್ದೇ ಇರುತ್ತಾರೆ. ಒಬ್ಬ ರಾಜ ಅವನ ಶಕ್ತಿಯನ್ನು, ಪರಾಕ್ರಮವನ್ನು ಪ್ರದರ್ಶಿಸದೇ ಇದ್ದರೆ ಇವರೆಲ್ಲರೂ ಕೂಡ ಹೇಗಂದ್ರೆ ಹಾಗೆ ಅವರ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗಾಗಿ ನೋಡಿ, ಒಬ್ಬ ಬ್ರಾಹ್ಮಣನಿಗೆ ಅವನ ವೇಷ ಯಾವುದೋ ಸಿಂಪ್ಲಿಸಿಟಿ, ಅದು ಬ್ರಾಹ್ಮಣ ಲಕ್ಷಣ. ಅದೇ ರೀತಿ ಒಬ್ಬ ಕ್ಷತ್ರಿಯ ಕೂಡ ಅವನು ಕೂಡ ಸಿಂಪಲ್ಲಾಗಿರಬೇಕು. ಯಾಕೆ ಅದು ಕಿರೀಟ ಇಟ್ಕೊಳ್ಬೇಕು? ಯಾಕೆ ಅಷ್ಟೆಲ್ಲ ವೇಷಭೂಷ ಮತ್ತು ಅಷ್ಟೆಲ್ಲ ದೊಡ್ಡ ಸೈನ್ಯವನ್ನು, ದೊಡ್ಡ ರಥ ಯಾಕೆ ಬೇಕು? ಇಲ್ಲ, ಅದೆಲ್ಲ ಬೇಕು. ಒಬ್ಬ ರಾಜ ಅವನ ಶಕ್ತಿಯನ್ನು, ಅವನ ಬುದ್ಧಿವಂತಿಕೆಯನ್ನು, ಅವನಲ್ಲಿರುವಂತಹ ಒಂದು ಇನ್ಫ್ಲೂಯೆನ್ಷಿಯಲ್ ಪವರ್, ಈ ಎಲ್ಲದರ ಜೊತೆ ಆತ ಪರ್ಯಟನ ಮಾಡದೇ ಇದ್ದರೆ ನೋಡಿ, ಈಗಲೂ ಕೂಡ ಸ್ವಾತಂತ್ರ್ಯ ದಿನ, ರಿಪಬ್ಲಿಕ್ ಡೇ ಎಲ್ಲ ಮಾರ್ಚ್ ಪಾಸ್ಟ್ ಎಲ್ಲ ಮಾಡ್ತಾರೆ. ಎಲ್ಲ ಆರ್ಮಿ, ನೇವಿ, ಏರ್ ಫೋರ್ಸ್, ಅದೊಂದು ಶಕ್ತಿ ಪ್ರದರ್ಶನ. ನಮ್ಮ ದೇಶದಲ್ಲಿ ಇಂತಹ ಒಂದು ಇಷ್ಟೆಲ್ಲ ಶಕ್ತಿ ಇದೆ, ಇಷ್ಟೆಲ್ಲ ಬೇರೆ ಬೇರೆ ವಿಮಾನಗಳು ಅಥವಾ ಟ್ಯಾಂಕರ್ಸ್ ಇರ್ಬೋದು, ಅದೆಲ್ಲ ಪ್ರದರ್ಶನ ಮಾಡ್ತಾರೆ. ಈ ಎಲ್ಲ ಶಕ್ತಿ ಪ್ರದರ್ಶನ ಇಲ್ಲದೇ ಇದ್ದರೆ ಏನಾಗುತ್ತೆ? ಕಳ್ಳರು, ಠಕ್ಕರು ಅವ್ರೇನು ಅಂದುಕೊಳ್ತಾರೆ, ಓ ನಾನೇನು ಬೇಕೋ ಮಾಡಬಹುದು. ಇದು ಈ ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಯ ಸ್ವಾಭಾವಿಕ ಪ್ರವೃತ್ತಿ. ಯಾರು ನನಗಿಂತ ಇನ್ನೊಬ್ಬ ಶಕ್ತಿಶಾಲಿ, ಬಲಶಾಲಿಯೋ ಇಲ್ಲ ಅಂದರೆ ನಾನು ಹೇಗೆ ಬೇಕೋ ಹಾಗೆ ವರ್ತಿಸಬಹುದು, ನನ್ನ ಮನಸ್ಸಿಗೆ ಬಂದಿದ್ದನ್ನು ಮಾಡ್ತೇನೆ. ವಿಮ್ಸಿಕಲ್ ಬಿಹೇವಿಯರ್, ನನ್ನ ಮನಸ್ಸಿಗೆ ಬಂದಿದ್ದು, ನನಗೇನು ಇಷ್ಟ ಅದನ್ನು ಮಾಡ್ತೇನೆ. ಈ ಪ್ರವೃತ್ತಿ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಹೀಗಾಗಿ ಕೆಲವರಿಗೆ ಒಳ್ಳೆಯ ಮಾತುಗಳಲ್ಲಿ ಅಥವಾ ಯಾರು ಶಾಸ್ತ್ರಗಳ ಅಧ್ಯಯನ ಮಾಡ್ತಾರೆ, ಭಗವದ್ಗೀತೆಯನ್ನು ಓದ್ತಾರೆ, ಅವರಿಗೆ ಇದರ ಮೂಲಕವೇ ಅರ್ಥ ಆಗತ್ತೆ, ನಾನೇ ಎಲ್ಲವೂ ಅಲ್ಲ, ನನ್ನಲ್ಲಿ ಎಷ್ಟೇ ಶಕ್ತಿ ಇರಲಿ, ಬುದ್ಧಿ ಇರಲಿ, ನನಗಿಂತ ಉನ್ನತವಾದ ಎಲ್ಲ ಭಗವಂತನಿದ್ದಾನೆ, ಉನ್ನತ ಅಧಿಕಾರಿಗಳು, ದೇವತೆಗಳಿದ್ದಾರೆ, ಅವರ ಮುಂದೆ ನನ್ನ ಶಕ್ತಿ, ಯುಕ್ತಿ ಯಾವುದೂ ಕೂಡ ಏನು ಪ್ರಯೋಜನ ಇಲ್ಲ. ಏನೋ ಇದ್ದರೂ ಕೂಡ ಅದು ಟೆಂಪರರಿ, ತಾತ್ಕಾಲಿಕ. ಈ ಒಂದು ಜ್ಞಾನ ಅವನಲ್ಲಿ ಇದ್ದರೆ
ಆತ ಸ್ವಾಭಾವಿಕವಾಗಿ ಹಿ ವಿಲ್ ಬಿಕಮ್ ಹಂಬಲ್, ವಿನಮ್ರನಾಗ್ತಾನೆ. ಆದರೆ ಕೆಲವರು ಫೂಲಿಶ್, ಮೂರ್ಖರು, ಅವರಿಗೆ ಶಾಸ್ತ್ರದ ಜ್ಞಾನ ಇರೋದಿಲ್ಲ. ಸ್ವಲ್ಪ ಯಾವುದೋ ಊರಿನಲ್ಲೋ ಯಾವುದೋ ಹಳ್ಳಿಯಲ್ಲೋ ಅಥವಾ ಒಂದು ದೊಡ್ಡ ನಗರದಲ್ಲೇ ಇರ್ಬೋದು, ಸ್ವಲ್ಪ ಅವರಲ್ಲಿ ಶಕ್ತಿ ಬುದ್ಧಿ ಇದೆ, ಬೇರೆಯವರಿಗೆ ಹೋಲಿಸಿದಾಗ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿದೆ. ಹೀಗಿದ್ದ ಮಾತ್ರಕ್ಕೆ ನನ್ನದೇ ಎಲ್ಲ, ನಾನೇ ಎಲ್ಲ, ನನ್ನದೇ ಅಧಿಕಾರ, ಈ ರೀತಿಯಾಗಿ ವರ್ತಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ರೀತಿಯ ಒಂದು ವರ್ತನೆ, ಈ ರೀತಿಯ ಒಂದು ಮನಸ್ಥಿತಿ ಏನು ಮಾಡುತ್ತೆ, ಅವರನ್ನು ಇನ್ನೊಬ್ಬರ ಮೇಲೆ ದಬ್ಬಾಳಿಕೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನೊಬ್ಬರ ಒಂದು ಸ್ವಾತಂತ್ರ್ಯ, ಫ್ರೀಡಮ್, ಅವರ ಒಂದು ರೈಟ್ಸ್ ಅದನ್ನು ಎನ್ಕ್ರೋಚ್ ಮಾಡ್ತಾರೆ. ಒಬ್ಬ ರಾಜನಾದವನು ಈ ರೀತಿಯಾಗಿ ಸಮಾಜದಲ್ಲಿ ಇರೋ ಹಾಗೆ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದಂತಹ ಒಂದು ಸ್ವಾತಂತ್ರ್ಯ, ಅವರಿಗೆ ಬೇಕಾದಂತಹ ವ್ಯವಸ್ಥೆ, ಸವಲತ್ತು, ಅವಶ್ಯಕತೆಗಳು ಅದನ್ನು ಒದಗಿಸಬೇಕಾದದ್ದು ಒಬ್ಬ ರಾಜನ ಕರ್ತವ್ಯ. ಸಮಾಜದಲ್ಲಿ ಸ್ವಾಭಾವಿಕವಾಗಿ ಕಳ್ಳರು, ಠಕ್ಕರು ಇದ್ದೇ ಇರ್ತಾರೆ. ಅವರಿಗೂ ಕೂಡ ಪಾಠವನ್ನು ಕಲಿಸಬೇಕು. ಈ ರೀತಿಯಾಗಿ ಒಬ್ಬ ರಾಜನಾದವನು ಈ ರೀತಿ ನಡ್ಕೊಳ್ಬೇಕಾಗತ್ತೆ. ಅದನ್ನೇ ಕರ್ದಮ ಮುನಿಗಳು ಹೇಳ್ತಿದ್ದಾರೆ. ಮತ್ತೊಮ್ಮೆ ಓದ್ತೇನೆ. ಯಾವುದರ ನೋಟ ಮಾತ್ರವೇ ಪಾತಕಿಗಳನ್ನು ಭಯಗೊಳಿಸುವುದೋ ಅಂತಹ ರತ್ನಮಯವಾದ ಜಯಶಾಲಿ ರಥವನ್ನು ನೀನು ಏರದಿದ್ದರೆ ನಿನ್ನ ಧನುಷ್ ಟಂಕಾರದ ಮೂಲಕ, ಅಂದರೆ ಅವನ ಬಿಲ್ಲು ಬಾಣ, ಅದರ ಒಂದು ಶಬ್ದ, ಧನುಷ್ಸಿನ ಟಂಕಾರದಿಂದ ಅದರ ಮೂಲಕ ಭಯಂಕರ ಧ್ವನಿಯನ್ನು ಉಂಟು ಮಾಡದಿದ್ದರೆ ಮತ್ತು ಯಾವುದರ ಪದಾಘಾತದಿಂದ ಭೂಮಂಡಲವೇ ನಡುಗುವುದೋ ಅಂತಹ ಮಹಾಸೈನ್ಯವನ್ನು ನಡೆಸುತ್ತಾ ನೀನು ಉಜ್ವಲ ಪ್ರಕಾಶದ ಸೂರ್ಯನಂತೆ ಭೂಮಂಡಲವನ್ನು ಸಂಚರಿಸದಿದ್ದರೆ ಠಕ್ಕರು ಮತ್ತು ದಸ್ಯುಗಳು ಭಗವಂತನಿಂದಲೇ ಸೃಷ್ಟಿಗೊಂಡ ವರ್ಣಗಳ ಮತ್ತು ಆಶ್ರಮಗಳ ನೀತಿ ಶಾಸನಗಳನ್ನು ಮುರಿದು ಹಾಕುವರು. ಭಗವಂತ ಈ ಭೌತಿಕ ಜಗತ್ತಿನ ಒಂದು ಇದನ್ನು ನೋಡಿಕೊಳ್ಳಿಕ್ಕೆ ಅಥವಾ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾನೆ. ಇದರ ಮೇಂಟೆನೆನ್ಸ್ ಹೇಗೆ ನಡೆಯುತ್ತೆ? ನಾವೆಲ್ಲ ಜೀವಿಗಳು ಈ ಭೌತಿಕ ಜಗತ್ತಿಗೆ ಬಂದಿದ್ದೇವೆ. ಹೇಗೆ ಸರ್ಕಾರ ಕಳ್ಳರಿಗೂ ಕೂಡ ಒಂದು ಜೈಲು ಅಥವಾ ಒಂದು ಕಾರಾಗೃಹದ ಒಂದು ವ್ಯವಸ್ಥೆ ಮಾಡಿರುತ್ತೆ. ಅಲ್ಲಿ ಅವರಿಗೆ ಬೇಕಾದಂತಹ ಊಟ, ಬಟ್ಟೆ, ಮೆಡಿಕಲ್ ಅಸಿಸ್ಟೆನ್ಸ್ ಇವೆಲ್ಲವೂ ಕೂಡ ಒಂದು ವ್ಯವಸ್ಥೆ ಇರುತ್ತೆ ಅಲ್ಲಿ. ಅದೇ ರೀತಿ ಈ ಭೌತಿಕ ಜಗತ್ತಿನಲ್ಲೂ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾನೆ. 84 ಲಕ್ಷ ಜೀವರಾಶಿಗಳಿವೆ. ಈ ಇಡೀ ಬ್ರಹ್ಮಾಂಡದಲ್ಲಿ ಹಲವಾರು ಪ್ಲ್ಯಾನೆಟ್ಸ್, ಲೋಕಗಳಿವೆ. ಆ ರೀತಿ ಹಲವಾರು ಬ್ರಹ್ಮಾಂಡಗಳಿವೆ. ಈ ಪ್ರತಿಯೊಂದು ಸೃಷ್ಟಿಯಲ್ಲಿ, ಪ್ರತಿಯೊಂದು ಜೀವರಾಶಿಯಲ್ಲಿ ಅದರದೇ ಆದ ಒಂದು ವ್ಯವಸ್ಥೆ ಇರುತ್ತೆ. ಅಲ್ಲಿ ಹೇಗೆ ಒಂದು ಆರ್ಡರ್, ಒಂದು ಸಿಸ್ಟಮ್ ಭಗವಂತ ಹಾಕ್ಕೊಟ್ಟಿದ್ದಾನೆ. ಅವರಿಗೆ ಊಟ, ವಸತಿ, ಅವ್ರಿಗೆ ಬೇಕಾದಂತಹ ಎಲ್ಲ ಒಂದು ಸವಲತ್ತನ್ನು ಭಗವಂತ ವ್ಯವಸ್ಥೆ ಮಾಡಿದ್ದಾನೆ. ವಿಶೇಷವಾಗಿ ಮನುಷ್ಯರಲ್ಲಿ ಭಗವಂತನೇ ಹಾಕಿಕೊಟ್ಟಿರುವಂತಹ ಒಂದು ವ್ಯವಸ್ಥೆ ಏನು ಅಂದರೆ ಈ ವರ್ಣಾಶ್ರಮ ಧರ್ಮ. ಸಮಾಜವನ್ನು 4 ವರ್ಣಗಳು, 4 ಆಶ್ರಮಗಳಾಗಿ ವಿಂಗಡಣೆ ಮಾಡಿ, ವಿಭಜನೆ ಮಾಡಿ, ಪ್ರತಿಯೊಂದು ವರ್ಣಕ್ಕೂ ಆಶ್ರಮಕ್ಕೂ ಕೂಡ ಅವರದೇ ಆದಂತಹ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ನಿಯಮಗಳನ್ನು ಭಗವಂತ ಹಾಕಿಕೊಟ್ಟಿದ್ದಾನೆ. ಈ ನಿಯಮಗಳು ನಾವು ಈಗ ಈ ಆಧುನಿಕ ಜಗತ್ತಿನಲ್ಲಿ ಇದು ಸರಿಯಾಗಿ ಪಾಲನೆ ಆಗ್ತಿಲ್ಲ. ಅದೇನಾಗಿದೆ? ಇಟ್ ಈಸ್ ಡಿಸ್ಟಾರ್ಟೆಡ್, ಪರ್ವರ್ಟೆಡ್. ಆದರೆ ಸಂಪೂರ್ಣವಾಗಿ ಅದು ನಶಿಸಿ ಹೋಗಿಲ್ಲ. ಹುಟ್ಟಿನಿಂದ ಒಂದು ಜಾತಿ ಪದ್ಧತಿ, ಈ ಜಾತಿ, ಆ ಧರ್ಮ, ಈ ಕುಲ ಇವೆಲ್ಲ ನಾವು ಮಾತನಾಡ್ತೇವೆ. ಅದರಿಂದ ಸಾಕಷ್ಟು ಅಸ್ಪೃಶ್ಯತೆ, ಅನ್ಟಚಬಿಲಿಟಿ ಬಹಳಷ್ಟು ಒಂದು ಪರ್ವರ್ಟೆಡ್ ಫಾರ್ಮ್ ಅದು ತಗೊಂಡಿದೆ. ಯಾಕೆ? ಸ್ವಯಂಭುವ ಮನುವಿನಂತಹ ರಾಜರು ನಮ್ಮಲ್ಲಿ ಇಲ್ಲದೇ ಇರುವಂತಹ ಕಾರಣ. ಇದೇ ಕಾರಣ, ಮೇನ್ ರೀಸನ್. ಮತ್ತು ಅಲ್ಲಿ
ಇರಬೇಕಾದಂತಹ ಬ್ರಾಹ್ಮಣರು, ಅವರು ನಡ್ಕೊಳ್ಬೇಕಾದಂತಹ ರೀತಿ, ಇವೆಲ್ಲವೂ ಕೂಡ ಈ ಆಧುನಿಕ ಜಗತ್ತಿನಲ್ಲಿ ಇಲ್ಲದೇ ಇರೋ ಕಾರಣ ಈ ವರ್ಣಾಶ್ರಮ ಪದ್ಧತಿ ಜಾತಿ ಪದ್ಧತಿಯಾಗಿ ಮಾರ್ಪಾಡುಗೊಂಡಿದೆ ಇಷ್ಟೇ. ಆದರೆ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾರೆ, ಇದು ಭಗವಂತನ ಸೃಷ್ಟಿ. ಹೇಗೆ ಸೂರ್ಯ ಆಕಾಶದಲ್ಲಿ ಇದ್ದಾನೆ, ಕೆಲವೊಮ್ಮೆ ತಾತ್ಕಾಲಿಕವಾಗಿ ಮೋಡಗಳು ಅಡ್ಡ ಬಂದು ಸೂರ್ಯ ಕಾಣದೇ ಇರೋ ರೀತಿ ಮಾಡಿಬಿಡುತ್ತೆ. ಆದರೆ ಸೂರ್ಯ ಶಾಶ್ವತವಾಗಿ ಆಕಾಶದಲ್ಲಿ ಇರ್ತಾನೆ. ತಾತ್ಕಾಲಿಕವಾಗಿ ಅಷ್ಟೇ ಮೋಡಗಳು ಅಡ್ಡ ಬಂದಿದೆ, ಆ ಮೋಡ ಸರಿದು ಹೋಗಿಬಿಡುತ್ತೆ, ಮತ್ತೆ ಸೂರ್ಯ ಕಾಣಿಸ್ಕೊಳ್ತಾನೆ. ಅದೇ ರೀತಿ ಭಗವಂತ ಅವನು ಮಾಡಿರುವಂತಹ ಎಲ್ಲ ವ್ಯವಸ್ಥೆಗಳು ಕೂಡ ತಾತ್ಕಾಲಿಕವಾಗಿ ಅದು ನಮಗೆ ಕಾಣದೇ ಇರಬಹುದು, ಆ ವ್ಯವಸ್ಥೆಯ ಲಾಭವನ್ನು ನಮಗೆ ಪಡ್ಕೊಳ್ಳಿಕ್ಕೆ ಆಗದೇ ಇರಬಹುದು. ಆದರೆ ಭಗವಂತ ಮಾಡಿರೋ ವ್ಯವಸ್ಥೆ ಅಂದರೆ ಇದು ಶಾಶ್ವತವಾಗಿ ಇದ್ದೇ ಇರುತ್ತೆ. 3 ಉದಾಹರಣೆಗಳ ಮೂಲಕ ನಾನು ಇದನ್ನು ಹೇಳ್ತೇನೆ. ಹೇಗೆ ಈ ವರ್ಣಾಶ್ರಮ ಧರ್ಮ ಎಷ್ಟೆಲ್ಲ ಜನ ಇದರ ವಿರುದ್ಧವಾಗಿ ಮಾತನಾಡ್ತಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇದೇ ನಮ್ಮ ಸಮಾಜವನ್ನು ಹಾಳು ಮಾಡ್ತು, ನಾಶ ಮಾಡ್ತು, ಇದರಿಂದ ನಮ್ಮ ದೇಶ ಭಾಳ ಆರ್ಥಿಕ ಪರಿಸ್ಥಿತಿ ಎಲ್ಲ ಕೆಳಗೆ ಹೋಯಿತು, ಏನೆಲ್ಲ ಬೇಕಾದ ಸಾಕಷ್ಟು ದೊಡ್ಡ ದೊಡ್ಡ ಲೆಕ್ಚರ್ ಕೊಡ್ತಾರೆ, ದೊಡ್ಡ ದೊಡ್ಡ ಪುಸ್ತಕಗಳನ್ನು ಬರೆದಿದ್ದಾರೆ. ಆದರೆ ಈ ವ್ಯವಸ್ಥೆಯನ್ನು ಮನುಷ್ಯ ಸಮಾಜದಿಂದ ತೆಗೆಯಲಿಕ್ಕೆ ಸಾಧ್ಯ ಇಲ್ಲ. ಪ್ರಭುಪಾದರು ಬೇರೆ ಬೇರೆ ಕಡೆಗಳಲ್ಲಿ ಹಲವಾರು ರೀತಿ ಇದನ್ನು ಸಮರ್ಥಿಸ್ಕೊಳ್ತಾರೆ. 3 ಉದಾಹರಣೆಗಳನ್ನು ಹೇಳ್ತೇನೆ. ಸಾಕಷ್ಟು ಬಾರಿ ನೀವು ಕೇಳಿರ್ತೀರಿ ಇದನ್ನು. ಒಮ್ಮೆ ಪ್ರಭುಪಾದರಿಗೆ ಇದೇ ಪ್ರಶ್ನೆ ಕೇಳಿದಾಗ, ನಿಮ್ಮ ದೇಶದಲ್ಲಿ ಈ ರೀತಿಯ ಜಾತಿ ಪದ್ಧತಿ ಇದೆ, ಹಾಗೆ ಹೀಗೆ ಅಂದಾಗ ಪ್ರಭುಪಾದರು ಒಂದು ಕಡೆ ಹೇಳ್ತಾರೆ, ಇದೆಲ್ಲಿ ಅಮೇರಿಕಾದಲ್ಲಿ. ಆಗ ರಿಪೋರ್ಟರ್ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ, ನಿಮ್ಮ ದೇಶದಲ್ಲಿ ಎಂಪ್ಲಾಯೀಸ್, ವರ್ಕರ್ಸ್, ಲೇಬರ್ಸ್ ಇವರೆಲ್ಲ ಇದ್ದಾರಾ? ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ. ನಿಮ್ಮ ದೇಶದಲ್ಲಿ ಬಿಸ್ನೆಸ್ಮೆನ್, ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಇದ್ದಾರಾ? ಇದ್ದಾರೆ. ಮತ್ತು ನಿಮ್ಮ ದೇಶದಲ್ಲಿ ಮಿಲಿಟರಿ ಕಮಾಂಡರ್ಸ್, ಅಡ್ಮಿನಿಸ್ಟ್ರೇಟರ್ಸ್ ಇದ್ದಾರಾ? ಅವರು ಇದ್ದಾರೆ. ಮತ್ತು ನಿಮ್ಮಲ್ಲಿ ಫಿಲಾಸಫರ್ಸ್, ಸೈಂಟಿಸ್ಟ್ಸ್, ತತ್ವಜ್ಞಾನಿಗಳು, ವಿಜ್ಞಾನಿಗಳು ಇದ್ದಾರಾ? ಇದ್ದಾರೆ. ಇದನ್ನೇ ನಮ್ಮ ದೇಶದಲ್ಲಿ ವರ್ಣಾಶ್ರಮ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳ್ತೇವೆ. ಯಾವುದೇ ಭಾಗಕ್ಕೆ ಹೋಗಲಿ ನಾವು ಇಡೀ ವಿಶ್ವದಲ್ಲಿ ಈ ವಿಭಜನೆಯನ್ನು ನಾವು ಕಾಣುತ್ತೇವೆ. ಎಲ್ಲರೂ ಒಂದೇ ಸಮ ಇಲ್ಲ. ಪ್ರತಿಯೊಬ್ಬರೂ ಕೂಡ ದೇ ಆರ್ ಯುನೀಕ್. ಅವರಲ್ಲಿ ಅವರದೇ ಆದಂತಹ ವಿಶೇಷ ಗುಣಗಳು, ಲಕ್ಷಣಗಳು, ಅವರ ಬುದ್ಧಿ, ಶಕ್ತಿ ಎಲ್ಲದರಲ್ಲೂ ವ್ಯತ್ಯಾಸ ಇದೆ. ಆ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಂಡು ಈ 4 ವಿಭಜನೆಯನ್ನು ಮಾಡಿರುವಂತಹದ್ದು. ಪ್ರಭುಪಾದರು ಇನ್ನೊಂದು ಉದಾಹರಣೆ ಕೊಡ್ತಾರೆ. ಹೇಗೆ ಹ್ಯೂಮನ್ ಬಾಡಿ, ಈ ದೇಹದಲ್ಲಿ ಒಂದು ಹೆಡ್ ಡಿವಿಷನ್, ತಲೆ ಅನ್ನೋದು ಒಂದಿದೆ, ಮತ್ತು ಆರ್ಮ್ ಡಿವಿಷನ್, ಕೈಗಳು, ತೋಳುಗಳು ಇವೆ, ಮತ್ತು ಬೆಲ್ಲಿ, ಹೊಟ್ಟೆ, ಮತ್ತು ಕಾಲುಗಳು. ಈ 4 ಕೂಡ ಪ್ರತ್ಯೇಕವಾಗಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಮಾಡ್ತವೆ. ಆದರೆ ಈ 4 ಭಾಗಗಳು ಇಡೀ ದೇಹದ ಒಂದು ಸುವ್ಯವಸ್ಥೆಗಾಗಿ ಕೆಲಸವನ್ನು ಮಾಡುವಂತಹದ್ದು. ಬರೀ ತಲೆ ಇದೆ, ಕೈ ಇಲ್ಲ, ಕಾಲಿಲ್ಲ ಅಂದರೆ ದೇಹ ಇಲ್ಲ, ಅದು ಸರಿ ಇರೋದಿಲ್ಲ. ಲೋಪದ, ಅಪರಿಪೂರ್ಣ ಅಂತ ಹೇಳ್ತೇವೆ, ಇನ್ಕಂಪ್ಲೀಟ್. ಅಥವಾ ಎಲ್ಲ ಇದೆ, ತಲೆ ಇಲ್ಲ ಅಂದರೆ ಅದು ಸರಿ ಇರೋದಿಲ್ಲ. ತಲೆ ಕೂಡ ಇರಬೇಕು, ಕೈಗಳು ಇರಬೇಕು, ಹೊಟ್ಟೆನೂ ಇರಬೇಕು, ಕಾಲುಗಳು ಇರಬೇಕು. ಈ ಎಲ್ಲವೂ ಸೇರಿ ಈ ಒಂದು ದೇಹ ರಚನೆ ಆಗೋದು. ಅದೇ ರೀತಿ ಸಮಾಜ ನಡಿಬೇಕಂದ್ರೆ ಅಲ್ಲಿ ಎಲ್ಲ ಬಗೆಯ ಜನರು ಇರುತ್ತಾರೆ. ಅವರಿಗೆ ನಿಗದಿತ ಚಟುವಟಿಕೆಗಳು, ಕರ್ಮಗಳು, ಕೆಲಸವನ್ನು, ಕರ್ತವ್ಯವನ್ನು ಮಾಡಿಕೊಂಡು ಹೋದಾಗ ಒಂದು ಸಮಾಜ ಸುವ್ಯವಸ್ಥಿತವಾಗಿ ಇರುತ್ತೆ. ಅಷ್ಟೇ ಇರುತ್ತೆ ಅಂದರೆ ಬರೀ ಮೇಂಟೆನೆನ್ಸ್ ಅಷ್ಟೇ ಸಾಲದು. ಈ ಎಲ್ಲ ವ್ಯವಸ್ಥೆಯ ಉದ್ದೇಶವೂ ಕೂಡ ನಮಗೆ ಕ್ಲಿಯರ್ ಇರಬೇಕು.
ನೋಡಿ, ಈ ಉದ್ದೇಶವನ್ನು ಕೂಡ ಮರೆತು ಬಿಟ್ಟರೆ ಬರೀ ಇದೇನೋ ಮೇಂಟೈನ್ ಮಾಡ್ಕೊಂಡಿರ್ತೀನಿ, ಇದು ಸಾಲೋದಿಲ್ಲ, ಬಹಳ ದಿನ ನಡೆಯೋದಿಲ್ಲ. ಶಾಸ್ತ್ರ ಏನು ಹೇಳೋದು? ವರ್ಣಾಶ್ರಮಾಚಾರವತ ಪುರುಷೇನ ಪರಃ ಪುಮಾನ್ ವಿಷ್ಣೋರ್ ಆರಾಧ್ಯತೆ ಪಂಥ ನಾಣ್ಯ ತತ್ತೋಷ ಕಾರಣಂ. ಈ ಎಲ್ಲ ವರ್ಣಗಳು, ಆಶ್ರಮಗಳು, ಅವರಿಗೆ ನಿಗದಿತ ಕರ್ತವ್ಯವನ್ನು ಮಾಡೋದು, ಈ ಎಲ್ಲದರ ಕೊನೆಯ ಉದ್ದೇಶ ಭಗವಂತನ ಸಂತೃಪ್ತಿಗಾಗಿ. ಇದನ್ನು ನಾವು ಮರೆಯೋ ಹಾಗಿಲ್ಲ. ಭಾಗವತದಲ್ಲೂ ಕೂಡ ಅತಃ ಪುಂಬಿರ್ ದ್ವಿಜಶ್ರೇಷ್ಠ ವರ್ಣಾಶ್ರಮ ವಿಭಾಗಶಃ ಸ್ವನುಷ್ಠಿತಸ್ಯ ಧರ್ಮಸ್ಯ ಸಂಸಿದ್ಧಿರ್ ಹರಿತೋಷಣಂ. ಎಲ್ಲರೂ ಕೂಡ ಸ್ವನುಷ್ಠಿತಸ್ಯ ಧರ್ಮಸ್ಯ, ಅವರವರ ಧರ್ಮಗಳನ್ನು ಆಚರಣೆ ಮಾಡಬೇಕು, ಪಾಲನೆ ಮಾಡಬೇಕು. ಎಲ್ಲದರ ಉದ್ದೇಶ ಏನು? ಹರಿತೋಷಣಂ. ಹಂತ ಹಂತವಾಗಿ, ಕ್ರಮೇಣವಾಗಿ ನಾವು ನಮ್ಮ ಈ ಭೌತಿಕ ಜಗತ್ತಿನ ಕಲ್ಮಶದಿಂದ ದೂರವಾಗಿ, ಪ್ರಕೃತಿಯ 3 ಗುಣಗಳ ಪ್ರಭಾವದಿಂದ ದೂರ ಆಗಿ, ನಾವು ಪರಿಶುದ್ಧ ಆತ್ಮದ ನೆಲೆಯಲ್ಲಿ ನಿಂತು ಭಗವಂತನ ಭಕ್ತಿ ಸೇವೆಯನ್ನು ಮಾಡಬೇಕು. ಸಂಪೂರ್ಣ ಪರಿಶುದ್ಧರಾಗಿ ಈ ಭೌತಿಕ ಜಗತ್ತಿನ ಒಂದು ಬಂಧನದಿಂದ ಬಿಡುಗಡೆ ಹೊಂದಿ ಆಧ್ಯಾತ್ಮಿಕ ನೆಲೆಗೆ ಹೋಗಲಿಕ್ಕೆ ಅರ್ಹರಾಗಬೇಕು. ಇದು ವರ್ಣಾಶ್ರಮ ಪದ್ಧತಿಯ ಉದ್ದೇಶ, ಒಂದು ಗೋಲ್ ಅಥವಾ ಒಂದು ಆಬ್ಜೆಕ್ಟಿವ್. ಈ ಉದ್ದೇಶವನ್ನು ಮರೆತು ಬರೀ ನನಗೆ ಈ ಒಂದು ಅಧಿಕಾರ ಇದೆ, ಈ ಒಂದು ವ್ಯವಸ್ಥೆ ಇದೆ, ನನ್ನ ಇಂದ್ರಿಯ ತೃಪ್ತಿಗಾಗಿ ಎಲ್ಲ ಅಧಿಕಾರ ವ್ಯವಸ್ಥೆನ ಉಪಯೋಗಿಸ್ಕೊಳ್ತೇನೆ, ಇದು ಆ ಒಂದು ಪದ್ಧತಿಯ ನಾಶಕ್ಕೆ ಕಾರಣ ಆಗಿಬಿಡುತ್ತೆ. ಇಷ್ಟೇ. ಹೀಗಾಗಿ ಈ ಮೂಲ ಉದ್ದೇಶವನ್ನು ಕೂಡ ನಾವು ಮರೆಯೋ ಹಾಗಿಲ್ಲ. ಇನ್ನೊಂದು ಉದಾಹರಣೆ, 2 ಆಯಿತು. ಒಂದು, ಎಲ್ಲ ದೇಶಗಳ ಎಲ್ಲೆಲ್ಲೂ ಕೂಡ ಈ ವಿಭಜನೆಯನ್ನು ನೋಡ್ತೇವೆ, ಮತ್ತು ಈ ಹ್ಯೂಮನ್ ಬಾಡಿ, ಈ ಒಂದು ಎಕ್ಸಾಂಪಲ್ ನೋಡಿದ್ವಿ. 3ನೇದು, ಈಗ ಯಾವ ರೀತಿ ಒಂದು ದೊಡ್ಡ ಆರ್ಗನೈಸೇಷನ್, ಒಂದು ದೊಡ್ಡ ಕಂಪನಿ ನೋಡ್ತೇವೆ ನಾವು. ಅಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಿರ್ತಾರೆ, ಅಲ್ಲಿ ಹಲವಾರು ರೀತಿ ಜನರಿರುತ್ತಾರೆ. ಅಲ್ಲಿ ನೋಡಿದಾಗಲೂ ಕೂಡ ಆಫೀಸ್ ಸ್ಟಾಫ್ ಇರಬಹುದು, ಅಲ್ಲಿ ಮಷಿನ್ ಮೇಲೆ ವರ್ಕ್ ಮಾಡ್ತಿರೋ ಇಂಜಿನಿಯರ್ಸ್ ಇರ್ಬೋದು, ಎಲ್ಲ ಬೇರೆ ಬೇರೆ ಜನ ಇರ್ತಾರೆ. ಅಲ್ಲದೆ ಆ ದೊಡ್ಡ ಕಂಪನಿಯಲ್ಲಿ ಮ್ಯಾನೇಜ್ಮೆಂಟ್, ಅಲ್ಲಿ ಡಿಪಾರ್ಟ್ಮೆಂಟ್ ಹೆಡ್ ಇರ್ಬೋದು, ಅಥವಾ ಜನರಲ್ ಮ್ಯಾನೇಜರ್ ಇರ್ಬೋದು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಇರ್ಬೋದು, ಡೈರೆಕ್ಟರ್ಸ್ ಇರ್ಬೋದು. ಈ ರೀತಿ ಹಲವಾರು ಒಂದು ಮ್ಯಾನೇಜ್ಮೆಂಟ್ ಇರುತ್ತೆ, ದೊಡ್ಡ ಒಂದು ಕಮಿಟಿ ಇರುತ್ತೆ ಅದರ ವ್ಯವಸ್ಥೆಯನ್ನು ನೋಡಿಕೊಳ್ಳಿಕ್ಕೆ. ಮತ್ತು ಆ ಕಂಪನಿಯನ್ನು ನಡೆಸಲಿಕ್ಕೆ ಇನ್ವೆಸ್ಟರ್ಸ್, ಶೇರ್ ಹೋಲ್ಡರ್ಸ್ ಇವರೆಲ್ಲ ಇರ್ತಾರೆ, ಹಣ ಹೂಡಿಕೆ ಮಾಡುವವರು. ಮತ್ತು ಆ ಒಂದು ಕಂಪನಿಯಲ್ಲಿ ಒಂದು R&D, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಟೀಮ್ ಇರುತ್ತೆ. ಬರೀ ಏನೋ ಮಾಡ್ಕೊಂಡು ಹೋಗ್ತಿದ್ವಿ ಅಷ್ಟೇ ಅಲ್ಲ, ಮುಂದೆ ಗೋಲ್ ಏನು, ಮಾರ್ಕೆಟ್ ಹೇಗಿದೆ, ಈ ಒಂದು ಪ್ರಾಡಕ್ಟ್ ಇದು ಮುಗೀತು, ಇದರ ಆಯುಷ್ಯ, ಹೊಸ ಪ್ರಾಡಕ್ಟ್ ನಾವು ಲಾಂಚ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ತಲೆ ಹಾಕಬೇಕು, ಅದಕ್ಕೆ ಒಂದು ದೊಡ್ಡ ಟೀಮ್ ಇರುತ್ತೆ. ಈ ಒಂದು ವ್ಯವಸ್ಥೆನ ನಾವು ನೋಡ್ತೇವೆ. ಇದನ್ನು ನಾವು ತೆಗೆದುಹಾಕ್ಲಿಕ್ಕೆ ಆಗೋದಿಲ್ಲ. ಹೀಗೆ ವರ್ಣಾಶ್ರಮ ಪದ್ಧತಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇದು ಭಗವಂತ ಸೃಷ್ಟಿ ಮಾಡಿರುವಂತಹದ್ದು. ಇದು ಯಾವುದೇ ಕ್ಷಣದಲ್ಲೂ ಸಂಪೂರ್ಣವಾಗಿ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅದರ ಒಂದು ಪರ್ವರ್ಟೆಡ್ ಫಾರ್ಮ್, ಅದನ್ನು ನಾವು ನೋಡ್ತಿದ್ದೇವೆ ಜಾತಿ ಪದ್ಧತಿಯ ರೀತಿಯಲ್ಲಿ ಈ ಆಧುನಿಕ ಜಗತ್ತಿನಲ್ಲಿ. ಆದರೆ ಇದು ಸರಿಯಾದದಲ್ಲ. ಇದನ್ನೆಲ್ಲ ನೋಡಿ ಭಕ್ತರಾದವರು ನಾವು ಹೇಗೆ ಇದನ್ನು ಅಳವಡಿಸ್ಕೊಳ್ಬೇಕು ಅಥವಾ ನಮ್ಮ ಜೀವನದಲ್ಲಿ ಹೇಗೆ ಅಪ್ಲೈ ಮಾಡಬೇಕು, ನಮಗೆ ಚೈತನ್ಯ ಮಹಾಪ್ರಭುಗಳು ಸಿಂಪಲ್ ಮಾಡಿಕೊಟ್ಟಿದ್ದಾರೆ. ಏನು? ಸ್ಥಾನೇ ಸ್ಥಿತ ಶ್ರುತಿಗತ ತನುವಾಕ್ ಮನೋಭಿರ್. ನಾವು ಯಾವುದೇ ಸ್ಥಾನದಲ್ಲಿರಲಿ, ನಾವೊಬ್ಬ ಗೃಹಸ್ಥ ಇರಲಿ, ಬ್ರಹ್ಮಚಾರಿ ಇರಲಿ, ಒಬ್ಬ ಸನ್ಯಾಸಿ ಇರಲಿ, ಬ್ರಾಹ್ಮಣನೋ ಕ್ಷತ್ರಿಯ, ಈಗೆಲ್ಲ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಷ್ಟೆಲ್ಲ ಸರಿಯಾಗಿ ಶಾಸ್ತ್ರದಲ್ಲಿ ಕೊಟ್ಟಿರುವಂತಹ ಎಲ್ಲ ರೂಲ್ಸನ್ನು ಫಾಲೋ ಮಾಡ್ತಿರುವಂತಹ ಬ್ರಾಹ್ಮಣನಿರ್ಬೋದು, ಕ್ಷತ್ರಿಯನಿರ್ಬೋದು ನಾವೀಗ ಕಾಣೋದಿಲ್ಲ. ಎಲ್ಲ ಸ್ವಲ್ಪ ಮಿಕ್ಸ್ಚರ್ ಇದೆ, ಎಲ್ಲ ಬೇರೆ ಬೇರೆ ಗುಣಗಳೆಲ್ಲ ಮಿಕ್ಸ್ಚರ್ ನೋಡ್ತೇವೆ. ಹಾಗಾಗಿ ನಾವು ನಿಜವಾಗ್ಲೂ ಯಾವುದಕ್ಕೆ ಸೇರ್ತೇವೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಡುತ್ತೆ. ಯಾವುದೇ ಪ್ರವೃತ್ತಿ ಇರಲಿ, ನಾವೊಂದು ಯಾವುದೋ ಬೇರೆ ಈಗ
ಆಧುನಿಕ ಜಗತ್ತಿನಲ್ಲಿ ಬೇರೆ ಬೇರೆ ಕೆಲಸದಲ್ಲಿ ನಾವು ತೊಡಗುತ್ತೇವೆ. ವಿಶೇಷವಾಗಿ ಅನ್ಯಾಯದ ಮಾರ್ಗ, ಅಸತ್ಯದ ಮಾರ್ಗ ನಾವು ಹಿಡಿಯೋ ಹಾಗಿಲ್ಲ. 4 ನಿಯಂತ್ರಕ ತತ್ವಗಳನ್ನು ಮುರಿಯುವಂತಹ ಮಾರ್ಗಗಳನ್ನು ನಾವು ಆ ಮಾರ್ಗದಲ್ಲಿ ಹೋಗಬಾರ್ದು. ಇನ್ನು ಯಾವುದಾದ್ರೂ ಸುಲಭವಾಗಿ ನಮ್ಮ ಗುಣ, ಶಕ್ತಿ, ಬುದ್ಧಿಗೆ ಅನುಸಾರವಾಗಿ ಸಿಗುವಂತಹ ಚಟುವಟಿಕೆಯಲ್ಲಿ ನಾವು ತೊಡಗಿಕೊಂಡು ಅದರ ಜೊತೆಯಲ್ಲಿ ಏನು ಮಾಡಬೇಕು? ಶ್ರುತಿಗತಾನ್ ತನು ವಾಕ್ ಮನೋಭಿರ್. ನಾವು ಭಗವದ್ಗೀತೆ, ಭಾಗವತದ ಅಧ್ಯಯನವನ್ನು ಮಾಡಬೇಕು. ಯಾವಾಗಲೂ ಭಗವಂತನ ನಾಮ ಲೀಲೆಗಳ ಶ್ರವಣ ಮಾಡಬೇಕು. ಹೀಗೆ ನೇರ ಭಕ್ತಿ ಸೇವೆ ನಾವು ಹೇಳ್ತೀವಲ್ಲ, ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್, ಮತ್ತು ಸ್ಟೇರ್ ಕೇಸ್, ಇನ್ನೊಂದು ಲಿಫ್ಟ್ ಪ್ರಾಸೆಸ್ ಇದೆ. ಇದೆಲ್ಲ ಏನು? ಒಬ್ಬ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ವರ್ಣಾಶ್ರಮ ಪದ್ಧತಿ ಹಂತ ಹಂತವಾಗಿ ನಮ್ಮನ್ನು ತಮೋಗುಣದಿಂದ ರಜೋಗುಣ, ರಜೋಗುಣದಿಂದ ಸತ್ವಗುಣಕ್ಕೆ ಏರಿಸುವಂತಹ ಒಂದು ಪದ್ಧತಿ. ಆದರೆ ಭಗವದ್ಗೀತೆ ಮತ್ತು ಭಾಗವತದಲ್ಲಿ ಕೊಟ್ಟಿರುವಂತಹದ್ದು ಇದೇನು? ಲಿಫ್ಟ್ ಇದ್ದ ಹಾಗೆ, ಡೈರೆಕ್ಟ್ ಪ್ರಾಸೆಸ್. ಇದಕ್ಕೆ ನಾವು ನಿವೃತ್ತಿ ಮಾರ್ಗ ಅಂತ ಕೂಡ ಹೇಳ್ತೇವೆ. ಉಳಿದಿದ್ದೆಲ್ಲ ಪ್ರವೃತ್ತಿ ಮಾರ್ಗ. ನಿವೃತ್ತಿ ಮಾರ್ಗದಲ್ಲಿ ಏನು ಹೇಳಿಕೊಡ್ತಾರೆ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನಮಗೇನಾದರೂ ಕನ್ಫ್ಯೂಷನ್ ಇದ್ದರೆ, ನಮಗೇನಾದರೂ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಬಹಳಷ್ಟು ಗೊಂದಲಗಳಿದ್ದರೆ, ಕೃಷ್ಣ ಭಗವದ್ಗೀತೆಯ ಕೊನೆಯಲ್ಲಿ ಕೊಟ್ಟಿರುವ ಈ ಉಪದೇಶವನ್ನು ನಾವು ಅನುಸರಿಸಿದರೆ ಸಾಕು. ಮನ್ಮನ ಭವಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು. ಸದಾ ನನ್ನ ಸ್ಮರಣೆ ಮಾಡು, ನನ್ನ ಭಕ್ತನಾಗು, ನನ್ನ ಸೇವೆಯಲ್ಲಿ ತೊಡಗು, ನನಗೆ ನಿನ್ನ ನಮಸ್ಕಾರಗಳನ್ನು ಸಲ್ಲಿಸು. ಆ ಧರ್ಮ ಈ ಧರ್ಮ ಎಲ್ಲವನ್ನು ಬಿಟ್ಟು ನನಗೆ ಸಂಪೂರ್ಣ ಶರಣಾಗತನಾಗು. ಇದು ಸುಲಭವಾದ ಮಾರ್ಗ. ಇದೇ ಭಾಗವತ ಮಾರ್ಗ. ಇದನ್ನು ಅನುಸರಿಸಿದಾಗ ನೋಡಿ, ನಾವು ಅದರಲ್ಲಿ ಒಂದು ಲಾಭವನ್ನು ನಾವು ಪಡ್ಕೊಳ್ಬಹುದು. ಒಂದು ಶ್ಲೋಕವನ್ನು ಹೇಳ್ತೇನೆ. ನಾರದ ಮುನಿಗಳು ಯುಧಿಷ್ಠಿರ ಮಹಾರಾಜನಿಗೆ ಹೇಳೋದು, ಯಸ್ಯ ಯಲ್ ಲಕ್ಷಣಂ ಪ್ರೋಕ್ತಂ ಪುಂಸೋ ವರ್ಣಾಭಿವ್ಯಂಜಕಂ ಯದ್ ಅನ್ಯತ್ರಾಪಿ ದೃಶ್ಯೇತ ತತ್ತೇನೈವ ವಿನಿರ್ದಿಶೇತ್. ಈ ವರ್ಣಗಳ, ಆಶ್ರಮಗಳ ಗುಣಲಕ್ಷಣಗಳನ್ನು ನಾರದ ಮುನಿಗಳು ಹೇಳ್ತಾರೆ. ಅದಾದಮೇಲೆ ಕೊನೆಯಲ್ಲಿ ಹೇಳ್ತಾರೆ, ಈ ಲಕ್ಷಣಗಳು ಯದ್ ಅನ್ಯತ್ರಾಪಿ ವಿನಿರ್ದಿಶೇತ್. ಬೇರೆ ವರ್ಣಗಳಲ್ಲಿ ಹುಟ್ಟಿರುವ ಜನರಲ್ಲಿ ಆ ಲಕ್ಷಣಗಳನ್ನು ನಾವು ನೋಡಿದಾಗ ಅವರನ್ನು ಆ ಲಕ್ಷಣಗಳ ಮೂಲಕವೇ ನಾವು ಅರ್ಥ ಮಾಡಿಕೊಳ್ಬೇಕೇ ಹೊರತು ಅವರ ಹುಟ್ಟು ಅಥವಾ ಅವರ ಒಂದು ಬಂದಂತಹ ಸ್ಥಳ ಅದರ ಮೂಲಕ ನಾವು ಗುರುತಿಸೋ ಹಾಗೆ ಇಲ್ಲ. ಇದನ್ನೇ ಪ್ರಭುಪಾದರು ಈ ಇಡೀ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿರೋದು. ಇಲ್ಲಿ ಯಾವ ಜಾತಿಯಿಂದ ಬಂದಿರೋದು, ಯಾವ ದೇಶದಿಂದ ಬಂದಿರೋದು, ಯಾವ ಊರು ಅಥವಾ ಯಾವ ವರ್ಣ, ಈ ಯಾವುದರ ಪ್ರಶ್ನೆಯನ್ನು ನಾವು ಮಾಡೋದಿಲ್ಲ. ಯಾವುದೇ ವರ್ಗ ಇರಲಿ, ಯಾವ ಒಂದು ಪರಿಸ್ಥಿತಿ ಇರಲಿ, ಬ್ಯಾಕ್ಗ್ರೌಂಡ್ ಏನೇ ಇರಲಿ, ಭಗವಂತನಿಗೆ ಶರಣಾಗಲಿಕ್ಕೆ ನೀವು ಸಿದ್ಧ ಇದ್ದೀರಾ? ಪ್ರೇಮಪೂರಿತವಾದ ಭಕ್ತಿ ಸೇವೆಯನ್ನು ಸಲ್ಲಿಸಲಿಕ್ಕೆ ನೀವು ಸಿದ್ಧ ಇದ್ದೀರಾ? ಇಷ್ಟೇ ಪ್ರಶ್ನೆ ಮಾಡೋದು. ಸರಿ, ಸಿದ್ಧ ಇದ್ದೇನೆ, ಆದರೆ ನನ್ನಲ್ಲಿ ಇನ್ನೂ ಸಾಕಷ್ಟು ಕೆಟ್ಟ ಅಭ್ಯಾಸಗಳು, ಹವ್ಯಾಸಗಳು ಇದೆ. ಪರವಾಗಿಲ್ಲ, ನೀವು ಪ್ರಾರಂಭ ಮಾಡಿ. ಭಗವಂತನ ನಾಮ ಜಪ, ಶ್ರವಣ, ಕೀರ್ತನ ಪ್ರಾರಂಭ ಮಾಡಿ. ಅದರ ಶಕ್ತಿಯಿಂದ, ಅದರ ಮಹಿಮೆಯಿಂದ ಆ ಎಲ್ಲ ಅನ್ವಾಂಟೆಡ್ ಥಿಂಗ್ಸ್, ಅನರ್ಥಗಳು ಕೂಡ ದೂರ ಆಗಿ ನಾವು ಪರಿಶುದ್ಧ ಪ್ರೇಮಪೂರಿತ ಭಕ್ತಿ ಸೇವೆಯನ್ನು ಮಾಡಲಿಕ್ಕೆ ನಾವು ಅರ್ಹರಾಗ್ತೇವೆ. ಇದು ಭಗವದ್ಗೀತೆ ನಮಗೆ ಕೊಡುವಂತಹ ಆಶ್ವಾಸನೆ. ಮತ್ತು ಕೊನೆಯದಾಗಿ ಇನ್ನೊಂದು ಪಾಯಿಂಟ್ ಹೇಳ್ತೇನೆ. ಹೇಗೆ ಒಂದು ವರ್ಣ ಮತ್ತು ಇನ್ನೊಂದು ವರ್ಣ, ಇಲ್ಲಿ ನಾವು ವಿ ಶುಡ್ ನಾಟ್ ಬಿ ಜೆಲಸ್, ಹೊಟ್ಟೆ ಕಿಚ್ಚು ಪಡೋ ಹಾಗಿಲ್ಲ. ಹಲವಾರು ಜನರಿಗೆ ಅವರಿಗೆ ಇರುವಂತಹ ಒಂದು ಬುದ್ಧಿ, ಶಕ್ತಿ, ವ್ಯತ್ಯಾಸಗಳಿದೆ. ಅದಕ್ಕೆ ತಕ್ಕನಾದಂತಹ ಒಂದು ಚಟುವಟಿಕೆ, ಕೆಲಸವನ್ನು, ಕರ್ತವ್ಯವನ್ನು ನಿಗದಿಪಡಿಸಲಾಗುತ್ತೆ. ಆ ಕರ್ತವ್ಯಕ್ಕೆ ತಕ್ಕಾಗಿ ಅವರಿಗೆ ಒಂದು
ಅಧಿಕಾರ, ಒಂದು ವ್ಯವಸ್ಥೆ, ರಿಸೋರ್ಸಸ್ ಅವರಿಗೆ ಕೊಡಲಾಗುತ್ತೆ. ಒಬ್ಬರನ್ನು ಇನ್ನೊಬ್ಬರು ನೋಡಿ ಹೊಟ್ಟೆ ಕಿಚ್ಚು ಪಡೋ ಹಾಗೆ ಇಲ್ಲ. ನಾಟ್ ಟು ಬಿಕಮ್ ಎನ್ವಿಯಸ್ ಆರ್ ಜೆಲಸ್. ಈಗಿನೊಬ್ಬ ಕ್ಷತ್ರಿಯಲ್ಲಿ ಈಗ ಏನಾದರೂ ಸ್ವಯಂಭುವ ಮನು ಅವನನ್ನು ನೋಡಿ ಕರ್ದಮ ಮುನಿ, ಇವನ ಹತ್ರ ಇಷ್ಟು ಆಸ್ತಿ ಇದೆ, ಇಷ್ಟು ಜನ ಇದ್ದಾರೆ, ಇಷ್ಟೆಲ್ಲ ಹಣ ಇದೆ, ಈ ರೀತಿ ಹೊಟ್ಟೆ ಕಿಚ್ಚು ಪಡ್ತಿಲ್ಲ. ಪರವಾಗಿಲ್ಲ, ಅವನ ಕೆಲಸ ಅಷ್ಟು ಚೆನ್ನಾಗಿ ನಿಭಾಯಿಸ್ತಾರೆ ಅಂತ ಪ್ರಶಂಸೆ ಮಾಡ್ತಿದ್ದಾರೆ. ಅದೇ ರೀತಿ ಕರ್ದಮ ಮುನಿಗಳು, ಸ್ವಯಂಭುವ ಮನು ಕರ್ದಮ ಮುನಿಗಳನ್ನು ನೋಡಿ, ಇಷ್ಟು ಚೆನ್ನಾಗಿ ಇವರು ಬ್ರಹ್ಮಚರ್ಯ ವ್ರತವನ್ನು, ಯಜ್ಞಗಳನ್ನು ಮಾಡಿ ಭಗವಂತನನ್ನು ಸಂತೃಪ್ತಿಗೊಳಿಸಿದ್ದಾರೆ. ಇನ್ನು ಮ್ಯೂಚುವಲ್ ಇಬ್ಬರನ್ನು ಕೂಡ ಪ್ರಶಂಸೆ ಮಾಡ್ತಿದ್ದಾರೆ. ಇಲ್ಲಿ ಹೊಟ್ಟೆ ಕಿಚ್ಚನ್ನು ನೋಡೋದಿಲ್ಲ. ಮಹಾಭಾರತದಲ್ಲಿ ಒಂದು ಕಥೆ ಇದೆ. ಯಾರು? ವಿಶ್ವಾಮಿತ್ರ ಮುನಿಗಳು. ಅವರ ಹಿಂದೆ ಕ್ಷತ್ರಿಯರಾಗಿರ್ತಾರೆ. ಕೌಶಿಕ ಅವನ ಹೆಸರು. ಅವರು ಒಮ್ಮೆ ತಮ್ಮ ಇಡೀ ಸೈನ್ಯದೊಂದಿಗೆ ಅರಣ್ಯ ಪ್ರದೇಶದಲ್ಲಿ ಸಂಚಾರ ಮಾಡ್ತಿರಬೇಕಾದಾಗ ವಸಿಷ್ಠ ಮುನಿಗಳ ಆಶ್ರಮಕ್ಕೆ ಬರ್ತಾರೆ. ಅಲ್ಲಿ ವಸಿಷ್ಠ ಮುನಿಗಳು ಅವರನ್ನು ಚೆನ್ನಾಗಿ ಆದರದಿಂದ ಸ್ವೀಕಾರ ಮಾಡಿ ಆ ಕೌಶಿಕ ರಾಜನಿಗೆ, ಅವನ ಇಡೀ ಸೈನ್ಯಕ್ಕೆ ಬೇಕಾದಂತಹ ಎಲ್ಲ ಊಟದ, ನೀರಿನ ಎಲ್ಲ ವ್ಯವಸ್ಥೆಯನ್ನು ಅವರು ಮಾಡ್ತಾರೆ. ಇದನ್ನು ನೋಡಿ ಆ ರಾಜನಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಇವರು ಆಶ್ರಮದಲ್ಲಿ ಬ್ರಾಹ್ಮಣರು ಎಲ್ಲೋ ಆಶ್ರಮದಲ್ಲಿ ಕಾಡಿನಲ್ಲಿದ್ದಾರೆ, ಇಷ್ಟೆಲ್ಲ ವ್ಯವಸ್ಥೆ ಹೇಗೆ ಮಾಡಲಿಕ್ಕೆ ಸಾಧ್ಯ ಆಯಿತು? ಅವ್ರನ್ನೇ ಹೋಗಿ ಕೇಳ್ತಾರೆ. ಆಗ ವಸಿಷ್ಠ ಮುನಿಗಳು ಹೇಳ್ತಾರೆ, ಇಲ್ಲ, ನನ್ನ ಬಳಿ ಒಂದು ಕರು ಇದೆ, ಆ ಕರುವಿನ ಹೆಸರು ನಂದಿನಿ, ಅದರ ಮೂಲಕ ಈ ಎಲ್ಲ ವ್ಯವಸ್ಥೆ ಕೂಡ ಮಾಡಲಿಕ್ಕೆ ನನಗೆ ಸಾಧ್ಯ ಆಯಿತು ಅಂತ. ಅದನ್ನು ಆಗ ಕೌಶಿಕ ರಾಜ ಪ್ರಶಂಸಿಸೋದಿಲ್ಲ, ಹೊಟ್ಟೆ ಕಿಚ್ಚು ಮಾಡ್ತಾನೆ. ಅರೇ, ಇದು ನನಗೆ ಬೇಕು, ನನಗೆ ಇದನ್ನು ಕೊಡು, ನಾನು ತಗೊಂಡು ಹೋಗ್ತೇನೆ ಅಂತ. ವಸಿಷ್ಠ ಮುನಿಗಳು ಹೇಳ್ತಾರೆ, ಇಲ್ಲ, ಅದನ್ನು ಈ ರೀತಿ ಕೊಡಲಿಕ್ಕೆ ಬರೋದಿಲ್ಲ, ಇಲ್ಲ ಆಗೋದಿಲ್ಲ ಅಂತ. ಆಗ ಬಲವಂತವಾಗಿ ಅದನ್ನು ತಗೊಂಡು ಹೋಗಲಿಕ್ಕೆ ಕೌಶಿಕ ರಾಜ ಪ್ರಯತ್ನ ಮಾಡ್ತಾನೆ. ಆಗ ವಸಿಷ್ಠ ಮುನಿಗಳ ತಪಸ್ಸಿನ ಬಲದಿಂದ ಕೌಶಿಕ ರಾಜನಿಗಿಂತ ದೊಡ್ಡದಾದಂತಹ ಒಂದು ಸೈನ್ಯವನ್ನು ಅವರು ಸೃಷ್ಟಿ ಮಾಡ್ತಾರೆ. ಅದರ ಮೂಲಕ ಅವನ ಇಡೀ ಸೈನ್ಯ ಯುದ್ಧದಲ್ಲಿ ಸೋತು ಹೋಗಿಬಿಡುತ್ತೆ. ಮತ್ತು ಆ ಕೌಶಿಕ ರಾಜ ಬಂದು ವಸಿಷ್ಠ ಮುನಿಗಳಿಗೆ ಶರಣಾಗತನಾಗಬೇಕಾಗತ್ತೆ. ಇಷ್ಟಾದ ಮೇಲೂ ಕೂಡ ಆತ ಪಾಠ ಕಲಿಯೋದಿಲ್ಲ. ಆ ಕೌಶಿಕ ರಾಜ ಏನು ಯೋಚನೆ ಮಾಡ್ತಾನೆ, ಅರೇ, ಒಬ್ಬ ಕ್ಷತ್ರಿಯನಿಗಿಂತ ಈ ಬ್ರಾಹ್ಮಣನಲ್ಲಿ ಇಷ್ಟು ಒಂದು ಶಕ್ತಿ ಇದೆ, ನಾನು ಕೂಡ ಇವರಿಗಿಂತ ಇನ್ನೂ ಹೆಚ್ಚು ಶಕ್ತಿಯನ್ನು ಪಡ್ಕೊಳ್ಬೇಕು ಅಂತ ಅವನಿಗೆ ಆಸೆ ಆಗುತ್ತೆ. ಘೋರವಾದ ತಪಸ್ಸನ್ನು ಮಾಡ್ತಾನೆ. ಆ ತಪಸ್ಸು ಎಷ್ಟು ಬಾರಿ ಮಾಡ್ತಾನೆ ಅಂದರೆ, ಹಲವಾರು ಬಾರಿ ಮೊದಲು ಆತ ಋಷಿ ಅಂತ ಅನ್ನಿಸ್ಕೊಳ್ತಾನೆ. ಬ್ರಹ್ಮದೇವರು ಬಂದು, ಆಯಿತು ನೀನು ಋಷಿ ಆಗ್ತೀಯ, ಈಗ ಕ್ಷತ್ರಿಯನ ಗುಣಗಳಿದೆ, ಸರಿ ಋಷಿ ಆಗುವಂತಾರೆ. ಅದಾದಮೇಲೆ ಮಹರ್ಷಿ ಆಗುವಂತ, ಇಲ್ಲ ಅದಾದಮೇಲೆ ಬ್ರಹ್ಮರ್ಷಿ ಆಗಬೇಕು ಅಂತ. ಹೀಗೆ ಪ್ರಾರಂಭದಲ್ಲಿ ಒಮ್ಮೆ ಮೇನಕೆಯಿಂದ ಅವನ ತಪಸ್ಸು ಭಂಗ ಆಗುತ್ತೆ. ಇನ್ನೊಮ್ಮೆ ತ್ರಿಶಂಕು, ಅವನಿಗೆ ಒಂದು ದೊಡ್ಡ ಸ್ವರ್ಗವನ್ನೇ, ಅವನ ತಪಸ್ಸಿನ ಎಲ್ಲ ಬಲದಿಂದ ಒಂದು ಸ್ವರ್ಗವನ್ನು ಕಟ್ಟಿಸಬೇಕಾಗತ್ತೆ ಅವನಿಗೆ. ಹೀಗೆ ಎಷ್ಟೆಲ್ಲ ಮಾಡಿದರೂ ಕೂಡ ಕೊನೆಯಲ್ಲಿ ಬ್ರಹ್ಮದೇವರು ಬಂದು, ಸರಿ ಆಯಿತು, ಈಗ ನೀನು ವಸಿಷ್ಠರ ಸಮಾನ ಒಬ್ಬ ಬ್ರಹ್ಮರ್ಷಿ ಆಗಿದ್ದೀಯಾ ಅಂತ ಅನೌನ್ಸ್ ಮಾಡ್ತಾರೆ, ಡಿಕ್ಲೇರ್ ಮಾಡ್ತಾರೆ. ಅಷ್ಟೇ ಸಾಲೋದಿಲ್ಲ, ಬ್ರಹ್ಮದೇವರು ಹೇಳಿದ್ರೆ ಸಾಲದು, ವಸಿಷ್ಠ ಮುನಿಗಳು ಕೂಡ ನನಗೆ ಒಪ್ಕೊಳ್ಬೇಕು, ನಾನು ಬ್ರಹ್ಮರ್ಷಿ ಆಗಿದ್ದೇನೆ ಅಂತ. ಹೀಗೆ ಇದಕ್ಕೆ ಎಂಡ್ ಅನ್ನೋದು ಇರೋದಿಲ್ಲ. ಇನ್ನೊಬ್ಬರಿಗೆ ನಾವು ಕಂಪೇರ್ ಮಾಡೋದು, ಅವ್ರಿಗಿಂತ ಜಾಸ್ತಿ ಆಗಬೇಕು, ಇದೆಲ್ಲ ನಮ್ಮ ಎಲ್ಲ ಆಯುಷ್ಯ, ಬಲ ಎಲ್ಲವನ್ನು ಕೂಡ ಅದರಲ್ಲೇ ವ್ಯಯ ಮಾಡಿಬಿಡ್ತೇವೆ. ನಮ್ಮ ಜೀವನದ, ಮನುಷ್ಯ ಜೀವನದ ನಿಜವಾದ ಉದ್ದೇಶ ನಾವು ಮರೆತು ಬಿಡಬೇಕಾಗತ್ತೆ. ಇವೆಲ್ಲವನ್ನು ಬಿಟ್ಟು ಹೊಟ್ಟೆ ಕಿಚ್ಚು, ಅಸೂಯೆ, ದ್ವೇಷ, ಇನ್ನೊಬ್ಬರ ಜೊತೆ ಕಂಪ್ಯಾರಿಸನ್ ಮಾಡೋದು, ಇದರಿಂದ ಯಾವುದೇ ಉಪಯೋಗ ಇಲ್ಲ. ನಾವೆಲ್ಲ ಭಗವಂತನ ಅಂಶ. ನಮ್ಮ ಹಿಂದಿನ ಕರ್ಮಕ್ಕನುಸಾರವಾಗಿ ಕೆಲವೊಂದು ಗುಣ ಲಕ್ಷಣಗಳು ನಮ್ಮಲ್ಲಿ ಇವೆ. ನಮ್ಮಲ್ಲಿ ಏನು ಇದೆಯೋ ಅದನ್ನು ಈಗ ಭಗವಂತನ ಸೇವೆಯಲ್ಲಿ ನಾವು ತೊಡಗಿಸಬೇಕು ಅಷ್ಟೇ. ಇದಕ್ಕೆ ನಾವು ಡೌಟೈಲಿಂಗ್ ಪ್ರಾಸೆಸ್ ಅಂತ ಹೇಳ್ತೇವೆ. ನಮ್ಮಲ್ಲಿ ಏನಿದೆ ಅದನ್ನು ಭಗವಂತನಿಗೆ ಅರ್ಪಿಸಬೇಕು. ನಮಗೆ ಭಗವಂತನಿಗೆ ಅರ್ಪಣೆ ಮಾಡಲಿಕ್ಕೆ ನಾನು ಏನೋ ಹಣವನ್ನು ಸಂಪಾದನೆ ಮಾಡ್ತೇನೆ, ಸ್ಥಾನವನ್ನು ಪಡ್ಕೊಂಡು ಬರ್ತೇನೆ, ಅದರ ಅವಶ್ಯಕತೆ ಇಲ್ಲ. ಯಾವ ಸ್ಥಾನದಲ್ಲಿದ್ದೇವೆ, ಏನು ವ್ಯವಸ್ಥೆ ಇದೆ, ಆ ಎಲ್ಲವನ್ನು ಕೂಡ ಭಗವಂತನಿಗೆ ಅರ್ಪಿಸಬೇಕು. ಇಷ್ಟೇ. ಇದೇ
ನಿಜವಾದ ಭಕ್ತಿ ಸೇವೆಯ ಪ್ರಾರಂಭ. ಇಲ್ಲಿಗೆ ಮುಕ್ತಾಯ ಮಾಡೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ, ಶ್ರೀಲ ಪ್ರಭುಪಾದ ಕಿ.